ಯುಗಾದಿ ಹಬ್ಬ ಮತ್ತೆ ದೀಪಾವಳಿ ದಸರಾ ಎಲ್ಲ ಮಿಕ್ಸ್ ಆದ್ರೆ ಹೆಂಗಿರುತ್ತೆ ಹಂಗಿದೆ ನನ್ನ ಈ ಒಂದು ಆನಂದ. ನಿಜವಾಗ್ಲು ಈಗೊಂದು 6 ವರ್ಷದ ಕೆಳಗೆ ನನಗೆ ಒಂದೊಂದು ಕ್ಷಣ ಕಳೆಯೋದು ಬಹಳ ಕಷ್ಟ ಆಗಿತ್ತು. ಇಂಥವಲ್ಲ ಎಲ್ಲರ ಮನೆಯಲ್ಲಿ ಸಮಸ್ಯೆ. ಹಾಗೆ ನನ್ನ ಮಗಳು ನನಗೆ 27 ವರ್ಷದಲ್ಲೇ ಆಗಲಿಲ್ಲ. ಅದಾದ ನಂತರ 3 ತಿಂಗಳಿಗೆ ನಮ್ಮಮ್ಮನೂ ನನ್ನ ಅಗಲಿ ಹೋದಾಗ ಈ ಜೀವನ ಬೇಡ ಇನ್ನು ಅಂತ ಅನ್ಸ್ಬಿಟ್ಟಿತ್ತು. ನನ್ಗೆ ಇಷ್ಟ ಇದ್ದಿಲ್ಲ, ದುಃಖದ ಜೀವನ ನಂಗೆ ಅಷ್ಟೊಂದು ಇಷ್ಟ ಇದ್ದಿಲ್ಲ. ಆದ್ರೆ ಮಾಡ್ಲೇಬೇಕು, ಏನು ಮಾಡ್ಕೊಳ್ಳೋ ಮನಸ್ಸು ಇದ್ದಿಲ್ಲ. ಆದ್ರೆ ಆ ಒಂದು ಜ್ಞಾನ ನೋಡ್ರಿ, ಇಲ್ಲಿವರೆಗೆ ಇವತ್ತು ನನ್ನ ನಿಮ್ಮ ಹತ್ರ ಮಾತಾಡಂಗ ಮಾಡಿದೆ. ನಿಜವಾಗ್ಲೂ ಇವತ್ತು ತುಂಬಾ ಸುದಿನ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ನಾನು ಒಂದು 6 ವರ್ಷದ ಕೆಳಗೆ ನಾನು 41 ಡೇಸ್ ಒಂದು ಮಂಡಲ ಧ್ಯಾನ ಅಂತ ಇಟ್ಟಾಗ ಒಬ್ಬೊಬ್ಬ ಮಾಸ್ಟರ್ ಬಂದು ಎಲ್ಲ ಅವ್ರ ಜ್ಞಾನವನ್ನು ತಿಳಿಸ್ಕೊಟ್ಟಾಗ ಅವ್ರು ಹೇಳ್ತಿದ್ದೆಲ್ಲ ಪ್ರತಿದಿನ ಪತಂಜಲಿ ಪಿರಮಿಡ್ಲಿಂದ ನಾನು ಕಲ್ತಿದ್ದೀನಿ, ಅಲ್ಲಿ ನಾನು ಕಲ್ತಿದ್ದೀನಿ ಅಂದಾಗ ನನಗೆ ದಿನಾಲು ಒಬ್ಬೊಬ್ಬ ಮಾಸ್ಟರ್ ಹೇಳೋದು ಬರೋ ಅದೇ ಹೇಳೋದು. ಸೊ ಅಂತ ಪತಂಜಲಿ ಪಿರಮಿಡ್ ಹೇಗಿದೆ ಅಂತ ನಾನು ಹುಡ್ಕೊಂತ ಬಂದಿದ್ದೆ. ನಾನು ಅವತ್ತು ಹುಡುಕೊಂಡು ಬಂದ ಫಸ್ಟ್ ದಿನನೇ ಸರ್ ನನಗೆ ಈ ಮೈಕನ್ನು ಕೊಟ್ಟರು. ಅಂದ್ರೆ ಫಸ್ಟ್ ದಿನ ನಿನ್ಗೆ ಮೈಕ್ ಕೊಟ್ರ ಅಂತ ಎಲ್ಲರೂ ಆಶ್ಚರ್ಯ ಆದ್ರು. ಗೊತ್ತಿಲ್ಲ ನನಗೆ ಸರ್ಗೆ ಭಯಪಡ್ತಾರ ಹಾಗೆ. ನಾನು ನಿಜವಾಗ್ಲೂ ಇವತ್ತೂ ಅವ್ರನ್ನ ಕಂಡ್ರೆ ಭಯ ಅಲ್ಲ, ಅದು ಗೌರವ ಪ್ರೀತಿ. ಅದು ಇನ್ನು ಒಂದ್ಸಲ ನಾನು ನನ್ನ ತವ್ರ ಮನೆಗೆ ಹೊಂಟಾಗ ನಾನು ಎಲ್ಲಿ ಹೋಗ್ತಾ ಇದ್ದೆ ಮೇಡಮ್ ಬರ್ತಾ ಇದ್ರೆ ಅಂದ್ರೆ ಇಲ್ಲ ಸರ್ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ಏನ್ ನಿನ್ಗೆ ರಕ್ತ ಹಂಚ್ಕೊಂಡು ಹುಟ್ಟಿದವರಷ್ಟೇನಾ ನಿನ್ಗೆ ಅಣ್ಣ ತಮ್ಮಂದಿರು ನಾನಲ್ವಾ ಅಂತ ಕೇಳಿ ಅವ್ರು ಮರ್ತಿರ್ಬೋದು. ಬಟ್ ನನ್ಗೆ ಆ ಮಾತುಗಳು ಆಗಾಗ ನೆನಪಾಗ್ತಾ ಇರ್ತಾರೆ. ಈ ಧ್ಯಾನದ ಮಹಿಮನ ಹಾಗೆ. ನನ್ಗೆ ಎಷ್ಟೊಂದು ಮಂದಿ ನಾನು ಹೇಳ್ತಾ ಇರ್ತೀನಿ ನನ್ನ ಕ್ಲಾಸ್ನಲ್ಲಿ, ನನ್ನ ತಾಯಿ ಹೋಗಿರ್ಬೋದು, ನನ್ನ ಮಗಳು ಹೋಗಿರ್ಬೋದು ಅಂತ ಎಷ್ಟೋ ಮಂದಿ ನನಗೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ, ಎಷ್ಟೋ ಮಂದಿ ನನಗೆ ಮಕ್ಕಳು ಪ್ರೀತಿಗೂ ಹಂಚಿದ್ದಾರೆ. ನಿಜವಾಗ್ಲೂ ಒಂದು ಮಗಳನ್ನು ಕಳ್ಕೊಂಡಿದ್ದು ನನಗೆ ಎಷ್ಟೋ ಮಂದಿ ಮಕ್ಕಳು ಸಿಕ್ಕಿದ್ದಾರೆ ಈ ಧ್ಯಾನ ಶಕ್ತಿಯಿಂದ, ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಂದ. ನಿಜವಾಗ್ಲೂ ಅದಕ್ಕೆ ನಾನು ಸರ್ ಹೇಳ್ತಾರೆ, ನನ್ನ ಪಾದಗಳು ಹಿಡ್ಕೋಬೇಡ್ರಿ, ಪದಗಳನ್ನೇ ಹಿಡ್ಕೊಳ್ರಿ. ನಾನು ಅದರಲ್ಲಿ ಅವ್ರು ಹೇಳಿದಂತ 18 ಸೂತ್ರಗಳಲ್ಲಿ ಕಡೆಯ ಸೂತ್ರ, ನಿಮ್ಮ ಧ್ಯಾನ ಅನುಭವಗಳನ್ನು ನೀವು ಪುಸ್ತಕ ರೂಪದಲ್ಲಿ ಬರೀರಿ ಅಂದಾಗ ಖಂಡಿತ ನಾನು ಅವ್ರಿಗೆ ಕೃತಜ್ಞತಾ ಪೂರ್ವಕವಾಗಿ ನಾನು ಧ್ಯಾನದ ನಂತರ ನನ್ನ ಜೀವನ ಅಂತ ಈ ಪುಸ್ತಕವನ್ನು ಖುಷಿಯಿಂದ ಒಂದೊಂದು ಅಕ್ಷರ ನನ್ನ ಪ್ರೀತಿಯಿಂದ ವಿನಯದಿಂದ ಕೃತಜ್ಞತೆಯಿಂದ ಬರೆದಿದ್ದೀನಿ. ನಿಜವಾಗ್ಲೂ ಈ ಪುಸ್ತಕವನ್ನು ತಗೊಳ್ರಿ. ನಿಜವಾಗ್ಲೂ ಇದೆಲ್ಲ ಯಾವುದೇ ಒಂದು ಪುಸ್ತಕ ಜ್ಞಾನ ಇಲ್ಲ, ಧ್ಯಾನದಿಂದ ಜ್ಞಾನ ಅಂತಾರಲ್ಲ, ಅನುಭವವೇ ಜ್ಞಾನ. ನನ್ನ ಅನುಭವಗಳೇ ಈ ಪುಸ್ತಕ. ಇಂಥ ಒಂದು ಧ್ಯಾನದ ಶಕ್ತಿ ಹೇಗಿರುತ್ತೆ ಅಂದ್ರೆ ಏನನ್ನಾದ್ರೂ ಮಾಡ್ತದೆ. ರೈಟರ್ನು ಮಾಡ್ತದೆ, ಸಿಂಗರ್ನು ಮಾಡ್ತದೆ, ಸ್ಪೋರ್ಟ್ಮನ್ನು ಮಾಡ್ತದೆ. ಧ್ಯಾನವನ್ನ ನಾವು ನಂಬಬೇಕ್ರಿ ಅಷ್ಟೇ. ಪ್ರತಿ ಕ್ಷಣ ಒಂದೊಂದು ಕಷ್ಟ, ಒಂದೊಂದು ಕ್ಷಣ ಒಂದೊಂದು ದಿನ ಒಂದೊಂದು ಯುಗ ಅನ್ನೋ ತರ ಆಗ್ತಿದ್ದ ನನಗೆ ಒಂದೊಂದು ದಿನ ಒಂದೊಂದು ಕ್ಷಣ ತರ ಕಳೀತಾ ಇದ್ದೀನಿ. ಆನಂದವೇ ಈಗ ನನ್ನ ಅಡ್ರೆಸ್ ಅಷ್ಟೇ. ನನ್ನ ಯಾವ ಸಮಸ್ಯೆಗಳು ನನ್ನ ಸುತ್ತ ಒಂದು ಸರ್ಕಿಲ್ ಇದೆ. ಆ ಕಷ್ಟಗಳು, ಸಮಸ್ಯೆಗಳು, ಚಿಂತೆಗಳು, ನೋವುಗಳು ಅದರ ಆಚರಣೆ ಇರ್ತವೆ. ಅವು ಬರ್ಲಿಕ್ಕೆ ಭಯ ಪಡ್ತವೆ ನನ್ನ ಹತ್ರ ಬರ್ಲಿಕ್ಕೆ. ಯಾಕಂದ್ರೆ ನಾನು ಅವನ್ನ ನಾನು ಬಿಟ್ಕೊಡಲ್ಲ. ನನ್ನ ಹತ್ರ ಧ್ಯಾನ ಎನ್ನೋ ಬ್ರಹ್ಮಾಸ್ತ್ರ ಇದೆ, ಅದು ನನ್ನ ಹತ್ರ ಯಾವಾಗ್ಲೂ ಇರುತ್ತೆ. ದಯವಿಟ್ಟು ನೀವು ಯಾರೋ ಹೇಳಿದಾರಂತ ಮಾಡಬೇಡಿ, ಯಾರೋ ಕರೆದಿದಾರ ಅಂತಾನೂ ಮಾಡಬೇಡಿ. ನಿಮ್ಮ ತಂದೆ ತಾಯಿ ಮೇಲೆ ಎಷ್ಟು ಗೌರವ ಇರ್ತದೆ, ನಿಮ್ಮ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರ್ತದೆ, ನಿಮ್ಮ ಮೇಲೆ ನಿಮ್ಗೆ ಎಷ್ಟು ವಿಶ್ವಾಸ ಇರ್ತೈತೆ, ಅದೆಲ್ಲ ನೀವು ಮಾಡೋ ಧ್ಯಾನದ ಮೇಲೆ ಇರಬೇಕು, ನಿಮ್ಮ ಮೇಲೆ ಇರ್ಬೇಕು. ಆಗ್ತಾನೆ ಈ ಫಲಗಳನ್ನು ನೀವು ಕಾಣ್ಬೋದು. ನಿಜವಾಗ್ಲೂ ಇವತ್ತು ನಮ್ಗೆ ತುಂಬಾ ತುಂಬಾ ಖುಷಿ ಆಗ್ತದೆ. ನನ್ನ ಗುರುಗಳು ಗೊತ್ತಿಲ್ಲ, ನನಗೆ ಹೊಸದಾಗಿ ಬಂದಾಗ ಪತ್ರಿಜಿ ಸರಂಗನ ನಾನು ನೋಡಿದ್ದಿಲ್ಲ. ಅವ್ರನ್ನ ನೆನ್ಸ್ಕೊಂಡ್ರೆ ಚಿಕ್ಕ ಮಗು ಹತ್ತಂಗ ಅಳ್ತಿದ್ದೆ. ಎದಕ್ಕಳು ಬರ್ತಿತ್ತು ಗೊತ್ತಿರ್ಲಿಲ್ಲ ನನ್ಗಾಗ. ಆದ್ರೆ ಈಗ ತಿಳಿತಾ ಇದೆ, ನನ್ನ ಜೀವನ ಚಿಂತೆ ಅಲ್ಲ, ಬರೀ ಆನಂದ. ಮಾನವ ಜೀವನ ಲಕ್ಷ್ಯ ಏನಂದ್ರೆ ಆನಂದವಾಗಿರೋದು. ಕಷ್ಟ, ನಷ್ಟ, ಚಿಂತೆ, ಸಮಸ್ಯೆ ಅಲ್ಲ, ಅವನ್ನೆಲ್ಲ ಮೀರಿ ನಿಂತೋದೇ ಮಾನವನ ಧರ್ಮ. ಅದು ತಿಳಿಸ್ಕೊಡೋದೇ ಈ ಧ್ಯಾನ ಧರ್ಮ. ಇಂಥ ಒಂದು ಧ್ಯಾನ ಮಾರ್ಗದಲ್ಲಿ ನಾವೆಲ್ಲರೂ ಇದ್ದಿದ್ದಕ್ಕೆ ನಿಜವಾಗ್ಲೂ ತುಂಬಾ ತುಂಬಾ ಧನ್ಯವಾದಗಳು. ಇನ್ನೊಂದು, ನಾವಿಲ್ಲಿ ಏನ್ ಮಾತಾಡ್ತೀವಿ ನಾವೊಂದೇ ಗ್ರೇಟ್ ಅಲ್ಲ, ಸತ್ಯವಾಗ್ಲೇ ಹೇಳ್ತೀನಿ, ನೀವೆಲ್ಲರೂ ಗ್ರೇಟೆ. ನೀವು ನಿಮ್ಮ ಒಳಗಡೆ ಇರೋ ಶಕ್ತಿಯನ್ನು ನೋಡ್ರಿ. ಅದು ನೋಡಿದಾಗ ನಿಮ್ಗೆ ತಿಳಿತೈತಿ ನೀವ್ಯಾರು ನಮಗಿಂತಲೂ ಜಾಸ್ತಿ ಅನುಭವಗಳು ಇರ್ತವೆ. ಹೇಳ್ಕೊಳ್ಳೋಕೆ ಮುಜುಗರ ಇಲ್ಲ. ಯಾರು ನಿಮಗೆ ನಂಬಲಿ ಬಿಡ್ರಿ, ನಿಮ್ಮ ಅನುಭವ ಸತ್ಯ. ನಮ್ ಸರ್ ಏನ್ ಹೇಳಾರ, ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ರಿ. ಅವ್ರು ನಂಬೋತನ ಹೇಳ್ರಿ ಅಂತ ಅಂದಿಲ್ಲ. ಅವರು ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ರಿ. ನಂಬೋದು ಬಿಡೋದು ಅವ್ರಿಷ್ಟ. 10 ಮಂದಿ ಕೇಳಿದಾಗ ಒಬ್ಬರಾದ್ರೂ ಅದನ್ನ ನಂಬಿ ಧ್ಯಾನಕ್ಕೆ ಬಂದಾರಂದ್ರೆ ನಿಮ್ಮ ಜನ್ಮ ಸಾರ್ಥಕ. ನಿಜವಾಗ್ಲೂ ಈ 1-2 ಮಾತುಗಳನ್ನ ನಾನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸರ್ಗೆ ಮತ್ತೆ ಪದ್ಮಾವತಿ ಮೇಡಮ್. ನಾನು ನಿಜವಾಗ್ಲೂ ಈ ಧ್ಯಾನದ ಬುಕ್ನಲ್ಲಿ ನಾನು ಬರ್ದಿದ್ದೀನಿ.
ಸರ್ ಹೆಸರು ಬರೆದಿದ್ದೀನಿ. ಅವರು ನನಗೆ ಸ್ಫೂರ್ತಿ ಆಗಿದ್ದಾರೆ. ಅವ್ರ ಮಾತುಗಳು ನಿಜವಾಗ್ಲೂ ಅವ್ರು ಅಂತಿರ್ಬೋದು, ಏನೋ ಒಂದೆರಡು ಮಾತು ಸಿಟ್ಟಾದಾಗ ಅಂತಾರ, ನಮಗೂ ಆ ಕ್ಷಣಕ್ಕೆ ಬೇಜಾರಾಗುತ್ತೆ ಅಷ್ಟೇ. ಅದಾದ್ಮೇಲೆ ಸಾರ್ ಎಷ್ಟು ನೋವು ಪಡ್ತಾರಂತ ನಾನು ಕಣ್ಣಾರ ಕಂಡಿದ್ದೀನಿ. ಸೊ ನನ್ಗದು ಆ ಬೈದಿದ್ದು ನಾನು ಬೈದಿಳು ಅಂತ ಅನ್ಕೊಳ್ಳೋದಿಲ್ಲ. ಸರ್ ಹೇಳ್ತಾರೆ, ಪತ್ರಿಜಿ ಸರ್ ಹತ್ರ ಬಡಿತಿದ್ರು, ಬೈಸ್ಕೊಳ್ತಿದ್ರು. ನಾವು ನಿಜವಾಗ್ಲೂ ಇವ್ರ ಹತ್ರ ಅದೇ ಭಾವನೆಯಿಂದ ಇರ್ತೀವಿ. ನಾವು ನಮ್ಗೆ ಕಣ್ಣಿಗೆ ಕಣ್ಣು ಶ್ರೀಕೃಷ್ಣ ಪರಮಾತ್ಮನೇ ಇವ್ರು, ನಮ್ಗೆ ಪತ್ರಿಜಿ ಸರ್ ಇವ್ರು. ಅವ್ರೇನು ಅಂದ್ರು ಕೂಡ ನಮ್ಗೆ ಯಾವ್ದು ನಾವು ಇದಲ್ಲ, ಅದರಲ್ಲಿನೂ ನಾವು ಕಲ್ತ್ಕೊಂತೀವಿ. ನನ್ಗೆ ಎಷ್ಟೋ ಮಂದಿ ಸ್ಫೂರ್ತಿ ಆಗೋದು. ನಾನು ಎಲ್ಲರದನ್ನು ಹೆಸರು ತಗೊಂಡಿದ್ದೀನಿ. ಗೀತಾ ಮೇಡಮ್ ಅವ್ರದ್ದು ತಗೊಂಡಿನಿ, ನಮ್ಮ ಸಂಗನಕಲ್ ಭಾಗ್ಯ ಅವ್ರನ್ನೂ ತಗೊಂಡಿದ್ದೀನಿ, ಮೀರಾ ಮೇಡಮ್ ಅವ್ರನ್ನ ತಗೊಂಡಿನಿ, ಲಿಂಗನಗೌಡ ಸರ್ ಅವ್ರನ್ನ. ಎಲ್ಲರಲ್ಲಿ ನಿಜವಾಗ್ರಿ ಎಲ್ಲ ಮಾಸ್ಟರ್ ಹೇಳೋದೆಲ್ಲ ಸತ್ಯ. ನಿಮ್ಗೆ ಏನ್ ಬೇಕು ಅದನ್ನು ನೀವು ತಗೊಳ್ರಿ. ನಿಮ್ಮ ಜ್ಞಾನ ನಿಮ್ಮ ಹತ್ರನೇ ಇರ್ತೈತೆ. ನಾವು ಏನ್ ಕಲಿಬೇಕು, ಏನ್ ಬಿಡ್ಬೇಕು, ಈ ಎರಡು ಫಾಲೋ ಆದ್ರೆ ಸಾಕು, ನಮ್ಮ ಜೀವನ ಅದ್ಭುತ ಮಾಡ್ಕೋಬಹುದು. ನಾವೆಲ್ಲರೂ ಆ ಶಕ್ತಿವಂತರೇ. ದಯವಿಟ್ಟು ನೀವು ಕೂಡ ನಮ್ಮ ಸರ್ ಹೇಳ್ದಂಗೆ ನಿಮ್ಮ ಅನುಭವಗಳು ಅಟ್ಲೀಸ್ಟ್ ಹೇಳ್ಕೊಡ್ರಿ. ಹೇಳ್ಕೊಳಕ್ಕೂ ಮುಜುಗರ ಪಟ್ಕೋಬಾರ್ದಲ್ವಾ ನಾವು. ನಮ್ಮಿಂದ ಒಬ್ರು ಬರ್ತಾರಂದ್ರೆ ಎಷ್ಟೋ ಸಂತೋಷ ಪಡ್ಬೇಕು. ತುಂಬಾ ತುಂಬಾ ಥ್ಯಾಂಕ್ ಯು ಸರ್. ನನಗೆ ಏನ್ ಮಾತಾಡ್ತಾ ಇದ್ದೀನಿ ಗೊತ್ತಾಗಿಲ್ಲ. ತುಂಬಾ ತುಂಬಾ ಧನ್ಯವಾದ ಸರ್.